ಇಲ್ಲಿ ಒಂದು ಒಳ್ಳೆ ದೇವಸ್ಥಾನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಅರ್ಚನೆ ಮಾಡಿಸ್ಲಿಕ್ಕೆ ಬಂದಿದ್ದೀನಿ. ಆ ಒಬ್ಬ ವ್ಯಕ್ತಿಯ ಒಂದು ಕುಟುಂಬ ಚೆನ್ನಾಗಿರ್ಲಿ, ಅವ್ರು ಮಾಡ್ತಕ್ಕಂಥ ಸೇವೆ ಅಭೂತಪೂರ್ವವಾಗಿದೆ. ಹಾಗಾಗಿ ಅವರ ಹೆಸರಲ್ಲಿ ಒಂದು ಅರ್ಚನೆ ಮಾಡೋದಕ್ಕೆ ನಾನು ಬಂದಿದ್ದೇನೆ. ಅವರ ಯೂಟ್ಯೂಬ್ಗಳನ್ನ ನೀವು ನೋಡಿರ್ತೀರಾ, ಅದರ ಏನು ಒಂದು ಸಾರಾಂಶ ನಾನು ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ಪ್ರಶಾಂತ್ ನಿರಾಶ್ರಿತರ ಆಶ್ರಮ ಅಂತೇಳಿ ಬೆಂಗಳೂರಲ್ಲಿ ನಾವು ವೀಕ್ಷಿಸಿದ್ರಿ. ನಾನು ಕೂಡ ಅವರ ಎಲ್ಲಾ ಯೂಟ್ಯೂಬ್ ಚಾನಲ್ ಏನಿದೆ ವಿಡಿಯೋಗಳನ್ನು ಬಿಟ್ಟಿದ್ದಾರೆ, ಎಲ್ಲಾ ವಿಡಿಯೋಗಳನ್ನು ನಾನು ವೀಕ್ಷಿಸಿದ್ದೇನೆ. ಅವರಿಗೋಸ್ಕರ ಒಂದು ಅರ್ಚನೆ ಮಾಡೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಯಾಕಂದ್ರೆ ಅವರು ಒಂದು ಒಳ್ಳೆ ಕಾರ್ಯವನ್ನ ಮಾಡ್ತಿದ್ದಾರೆ. ಆ ಏನ್ ಕಾರ್ಯ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ವೀಕ್ಷಿಸಿ. ಪ್ರಶಾಂತ್ ಚಾರಿಟಬಲ್ ಟ್ರಸ್ಟ್ ಯೂಟ್ಯೂಬ್ ದೇವಸ್ಥಾನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಇದು ಮಹಿಮೆ ಭಾರಿ ಅಪಾರ. ಏನಾರು ವರ ಕೇಳಿ ಇದು ಯಾವ ಸಿದ್ಧಿಸ್ತಾರೆ ವರ. ಈಗಲೇ ಮುಖ ಕೇಳಿದ ತಕ್ಷಣ ಫಲ ಕೊಟ್ಟಿದ್ದಾರೆ. ಯಾರು ಕೇಳಿದ್ದು ಹೂವನ್ನ? ಕೃಷ್ಣಾಚಾರ್ಯ ಅವರ ಬಲ ಹೂವ ಕೊಟ್ಟಿದ್ರು. ಏನಾರು ಸಾಧನೆ ಆಗ ಏನಾರು ಈಗ ನಾವು ಕೆಲಸ ಮಾಡ್ಬೇಕು ಅಂತ ಸಾಧ್ಯ ಇಟ್ಕೊಂಡಿದ್ವು, ಅದಂತೂ ಸಕ್ಸಸ್. ಪ್ರತಿನಿತ್ಯ ಇಲ್ಲಿ ಪೂಜೆ ಆಗುತ್ತೆ, ಡೈಲಿ 2 ಟೈಮ್ ಪೂಜೆ, ಬೆಳಿಗ್ಗೆ ಸಾಯಂಕಾಲ. ಬೆಳಿಗ್ಗೆ ಧನುರ್ಮಾಸ ಮಾತ್ರ 3 ಗಂಟೆ ಸ್ಟಾರ್ಟ್ ಮಾಡಿದೆ, 5 ಗಂಟೆ ಪೂಜೆ ಮಹಾಮಂಗಳಕ್ಕೆ ಯಾವಾಗ ಮಾಮೂಲಿ 5 ಗಂಟೆ ಅಲ್ಲಿ ಬೆಟ್ಟದಲ್ಲಿ ಹೋಗ್ತೀರಾ? ಅಲ್ಲಿ ಬೆಟ್ಟದಲ್ಲಿ ಯಾವ ದೇವಸ್ಥಾನ ಇದೆ? ಬಸವಗಿರಿ ಕೃಷ್ಣ ಸ್ವಾಮಿ ಅಂತ. ಅದು ಭಾರಿ ಹಳೆ ಕಾಲ, ಚೋಳರ ಕಾಲ. ಚೋಳರ ಕಾಲದ್ದು. ಶಿರಾದ ಬಾಳ್ಯಗಾರ ವಿರಾಟ್ ನಾಯಕ ಬಾಳ್ಯಗಾರ. ಬಸವನ್ ಸರ್ಗೆ ಒಳ್ಳೇದಾಗ್ಲಿ, ಆರೋಗ್ಯ ಬಗ್ಗೆ ಕೊಟ್ಟು, ಭಗವಂತ ಐಶ್ವರ್ಯ ಕೊಟ್ಟು, ಅಶ್ವಿನಿ ಮೇಡಮ್, ಅಶ್ವಿನಿ ಮತ್ತು ಪ್ರಶಾಂತ್ ಇವರು ದಂಪತಿ. ಅಶ್ವಿನಿ ಮತ್ತು ದಂಪತಿಗಳಿಗೆ ಒಳ್ಳೇದಾಗಲಿ. ಮಲ್ಲಿಕಾರ್ಜುನ ಬಸವಗಿರಿ ಎಲ್ಲ ದೇವಿ ಸೇರಿ ಒಳ್ಳೆ ಮಾಡಿ ಹೆಚ್ಚಾಗಿ ಇನ್ನು ಆಶ್ರಮ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿ, ಎಲ್ಲಾರ್ಗು ಒಳ್ಳೇದಾಗ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಅಕ್ಷರಗಳು ಶಿವನ ಬಗ್ಗೆ ಏನೆಲ್ಲ ಇದೆ, ತುಂಬಾ ದೊಡ್ಡದಾಗಿ ಹಾಗಾಗಿ ಸ್ಟಾರ್ಟ್ ಆಯ್ತು ಅವರು ಏನು ಅಂತ ಹೇಳಿದ್ರು. ಈ ಶಿವ ಕೂಡ ಪೂಜೆ ಮಾಡ್ತಿದ್ದಾರೆ ಬಲಗಡೆ ಒಂದು ವರವನ್ನ ವಿಧಾನ ಕೊಡ್ತು. ಸೊ ತುಂಬಾ ಈ ಒಂದು ಅವರು ಪ್ರಶಾಂತ್ ಸರ್ಗೆ ಮತ್ತೆ ಹಸನಿ ಮೇಡಮ್ ಮಕ್ಕಳು ಮಕ್ಕಳು ಕೂಡ ಅರ್ಚನೆ ಮಾಡಿಸೋದ್ರೆಲ್ಲ ಒಳ್ಳೇದಾಗಲಿ.
ಆಧ್ಯಾತ್ಮ ಪ್ರಿಯಾತ್ಮ. ಮತ್ತು ಪ್ರಿಯಾತ್ಮ ಅವರಿಗೆ ಅವರು ಕೂಡ ಎಲ್ಲರೂ ಒಳ್ಳೆಯದಾಗಲಿ. ಇಷ್ಟ